ರೂಪೇಶ್ ಶೆಟ್ಟಿ ಜೊತೆ ನೀವು ಮಾಡ್ತಾ ಇರೋದು ಸಿನಿಮಾ, ಸೊ ಇದ್ರಲ್ಲಿ ಜರ್ನಲಿಸ್ಟ್ ಅಂತ ಬೇರೆ ನೀವು ಹೇಳ್ತಾ ಇದ್ದೀರಾ, ಆಮೇಲೆ ಸ್ಕ್ರೀನ್ ಸ್ಪೇಸ್ ಕೂಡ ಕಡಿಮೆ ಅಂತ ಹೇಳ್ತಾ ಇದ್ದೀರಾ. ಇದೆಲ್ಲ ಹೊರತುಪಡಿಸಿ ರೂಪೇಶ್ ಶೆಟ್ಟಿ ಜೊತೆಗೆ ನಿಮ್ದು ರೊಮ್ಯಾನ್ಸು ಅಥವಾ ರೊಮ್ಯಾಂಟಿಕ್ ಹಾಡು ಅದರದ್ದು ನಾವೇನಾದ್ರೂ ನೋಡ್ಬೋದಾ ಅಂತ ಸಿನಿಮಾದಲ್ಲಿ? ಅಯ್ಯೋ, ಅದು ನಾನು ಹೇಳಿದ್ನಲ್ಲ, ನನ್ನದೊಂದು ಪಾತ್ರ ಅಂತ ಹೇಳ್ಬೋದು, ಹೀರೋಯಿನ್ ಅನ್ನೋದಕ್ಕಿಂತ. ಆಕ್ಚುಲಿ ಇತ್ತು, ಬಟ್ ಗೊತ್ತಿಲ್ಲ. ಆಮೇಲೆ ಅವ್ರ ಕಥೆನ ಸ್ವಲ್ಪ ಏನೇ ಆದ್ರೂ ಇವಾಗ ಏನಾದ್ರು ಅನ್ಸುತ್ತಲ್ಲ, ಹಿಂಗ್ ಮಾಡ ಹಂಗ್ ಮಾಡ ಅಂದಾಗ ಬಹುಶಃ ನಿರ್ದೇಶಕರಿಗೆ ಅದನ್ನ ಮಾಡ್ತಾ ಮಾಡ್ತಾ ಇದನ್ನ ಆಡ್ ಆನ್ ಮಾಡಿದ್ರೆ ಏನೋ ಸ್ವಲ್ಪ ಏನೋ ತುರ್ಕೋ ಪ್ರಯತ್ನ ಮಾಡ್ತಾ ಇದೀವಿ ಅಥವಾ ಹೆಚ್ಚಿಗೆ ಆಗುತ್ತೇನೋ ಅಂತ ಅನ್ಸಿರ್ಬೋದು, ಗೊತ್ತಿಲ್ಲ. ನನಗೆ ಹೇಳೋವಾಗಿತ್ತು, ಆಮೇಲೆ ಅದು ಬದಲಾಯ್ತು. ಬಟ್ ಗೊತ್ತಿಲ್ಲ, ಸಿನಿಮಾ ನೋಡಿದವರೆಲ್ಲ ತುಂಬಾ ಚೆನ್ನಾಗಿದೆ ಅಂತಿದ್ದಾರೆ. ನನ್ಗೂ ಕರೆದ್ರು, ಬಟ್ ನಾನು ಅವಾಗ ಬಿಸಿ ಇದೆ, ನೋಡಕ್ ಆಗ್ಲಿಲ್ಲ. ಸೊ ನಾನು ಫಸ್ಟ್ ಟೈಮ್ ಥಿಯೇಟ್ರಲ್ಲೇ ನೋಡ್ತಾ ಇರೋದು, ಸೊ ಆ ಕ್ಯೂರಿಯಾಸಿಟಿನೂ ಇದೆ. ಬಟ್ ಏನು ಅಂದ್ರೆ ಆತರ ಒಬ್ಬ ಹೀರೋಯಿನ್, ಸಿನಿಮಾ ಅಂದ್ರೇನೆ ಹಂಗೆ ಅಲ್ವಾ, ಹೀರೋಯಿನ್ದಾಗ ರೊಮ್ಯಾನ್ಸು, ಡ್ಯುಯೆಟ್ ಸಾಂಗ್. ಇಲ್ಲಿ ಅಂದ್ರೆ ಸುಮ್ಮನೆ ಅದನ್ನ ತುರ್ಕೋ ಕೆಲಸ ಮಾಡಿಲ್ಲ. ಆ ಕಥೆನ ಹೆಂಗ್ ಹೇಳ್ಬೇಕೋ ಹಂಗೆ ಹೇಳಿದಾರೆ. ಇಲ್ಲಿ ಹೀರೋಯಿನ್ ಹಿಂಗ್ ತೋರಿಸ್ಬೇಕು, ಹೀರೋಗೆ ಬಿಲ್ಡಪ್ ಇರ್ಬೇಕು, ಅವ್ರು ಇಷ್ಟು ಜನನ ಹೊಡೆದಾಕ್ಬೇಕು, ಹೀರೋ ಮೀಟ್ ಆದಾಗ ಹಂಗಾಗಕ್ಕೆ, ಅದಕ್ಕಿಂತ ಆ ಒಂದು ಕಥೆ ಇದೆ, ಗಟ್ಟಿ ಕಥೆ, ಅದಕ್ಕೆ ಸುತ್ತ ನಾವು ಪಾತ್ರಧಾರಿಗಳು. ಸೊ ಅದರಲ್ಲಿ ರೊಮ್ಯಾನ್ಸ್ ಇದೆಯಾ ಅಲ್ವಾ ಅನ್ನೋದಕ್ಕೂ ನೀವು ಸಿನಿಮಾ ನೋಡ್ಬೇಕು. ಎಲ್ಲ ಕ್ವೆಶ್ಚನ್ಗೆ ಸಿನಿಮಾನ ಆನ್ಸರ್ ಕೊಡುತ್ತೆ. ಈ ವಿಡಿಯೋ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟವಾಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.